ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮದುವೆಯಾದ 45 ದಿನಕ್ಕೆ ಲವರ್ ಜೊತೆ ಯುವತಿ ಎಸ್ಕೇಪ್ ಆಗಿದ್ದಾಳೆ. ಪತಿ ಸೋದರ ಮಾವ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಆತ ಮದುವೆಯಾಗಿ ಕೇವಲ 2 ತಿಂಗಳಾಗಿತ್ತು. ನೂರಾರು ಕನಸುಗಳೊಂದಿಗೆ ಮದುವೆ ಆಗಿದ್ದ ಆತನಿಗೆ ಕೈ ಹಿಡಿದವಳೆ ದೊಡ್ಡ ಶಾಕ್ ಕೊಟ್ಟಿದ್ದಾಳೆ. ಪರ ಪುರುಷನೊಂದಿಗೆ ಆಕೆ ಓಡಿ ಹೋಗಿದ್ದಾಳೆ. ತನ್ನ ಹೆಂಡತಿ ಮಾಡಿದ ಮೋಸಕ್ಕೆ ನವವರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ವಿಷಯ ತಿಳಿದ ಹುಡುಗಿ ಸಹೋದರ ಮಾವನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಏನ್ರಿ ಬಂದಿದೆ ಅವರಿಗೆ? ಮದುವೆಯಾಗಿ ಕೇವಲ 45 ದಿನ ಅಷ್ಟೇ ನವವಿವಾಹಿತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಈ ಆಘಾತಕಾರಿ ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿರುವಂಥದ್ದು. ಹರೀಶ್ 30 ವರ್ಷದ ಮೃತ ದುರ್ದೈವಿ ಅಂತ ಗುರುತಿಸಲಾಗಿತ್ತು. ನನ್ನ ಸಾವಿಗೆ ಪತ್ನಿಯ ವರ್ತನೆಯೇ ಕಾರಣ ಅಂತ 2 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಹರೀಶ್ ಸಾವಿನ ಬೆನ್ನಲ್ಲೇ ಮುಂದೆ ನಿಂತು ಈ ಜೋಡಿಯ ಮದುವೆ ಮಾಡಿಸಿದ್ದ ತಪ್ಪಿಗೆ ಯುವತಿಯ ಸೋದರ ಮಾವ ರುದ್ರೇಶ್ ಅನ್ನುವಂಥವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಾದ್ರೆ ಹರೀಶ್ ಡೆತ್ ನೋಟ್ನಲ್ಲಿ ಏನಿದೆ? ನನಗೆ ಪತ್ನಿ ಪ್ರತಿದಿನವೂ ಅನಗತ್ಯವಾಗಿ ಕಿರುಕುಳ ನೀಡ್ತಾ ಇದ್ಲು. ಬೇರೆ ಯುವಕನೊಂದಿಗೆ ಓಡಿ ಹೋಗಿದ್ದು ಅಲ್ಲದೆ ನಾನೇ ಆಕೆಗೆ ಹಿಂಸೆ ನೀಡುತ್ತಿದ್ದೆ ಅಂತ ಆರೋಪ ಮಾಡಿದ್ಲು. ಪತ್ನಿ ಹಾಗೂ ಸಂಬಂಧಿಕರಿಂದಲೂ ನನಗೆ ಜೀವ ಬೆದರಿಕೆ ಇತ್ತು. ಇದೇ ಕಾರಣಕ್ಕೆ ಬೇಸತ್ತು ನಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅಂತ ಹರೀಶ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಪತ್ನಿ ಹಾಗೂ ಆಕೆ ತಂದೆ ತಾಯಿ ಚಿಕ್ಕಪ್ಪನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ನನ್ನ ಸಾವಿಗೆ ಹೆಂಡತಿ ಅತ್ತೆ ಮಾವ ಹಾಗೂ ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದ ಯುವಕನೇ ಕಾರಣ. ಆಸ್ತಿಗಿಂತಲೂ ಮಾನ ಮುಖ್ಯ ಆಗಿರುವ ಕಾರಣ ನಾನು ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದೇನೆ. ತನ್ನನ್ನು ಕ್ಷಮಿಸಿ ಅಂತ ಕುಟುಂಬ ಸದಸ್ಯರಿಗೆ ಹರೀಶ್ ಕ್ಷಮೆಯನ್ನು ಕೇಳಿದ್ದಾರೆ. ಪತ್ನಿಯ ಕಡೆಯವರು ನೀಡಿದ ಹಿಂಸೆಗೆ ತನ್ನ ತಂದೆ ತಾಯಿ ಮನೆ ಬಿಡುವುದು ಯೋಚನೆ ಕೂಡ ಮಾಡಿದ್ರು ಅಂತ ಹರೀಶ್ ಆರೋಪವನ್ನು ಮಾಡಿದ್ದಾರೆ. ತನ್ನ ಅಂತ್ಯ ಸಂಸ್ಕಾರವನ್ನು ಬಸವ ಧರ್ಮ ಪ್ರಕಾರವಾಗಿ ನೆರವೇರಿಸುವಂತೆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಸೋದರ ಮಾವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ ಈತ. ಇನ್ನು ಹರೀಶ್ ಆತ್ಮಹತ್ಯೆಗೆ ಶರಣಾದ ವಿಚಾರ ತಿಳಿತಾ ಇದ್ದಂತೆ ಮುಂದೆ ನಿಂತು ಈ ಜೋಡಿಯ ಮದುವೆ ಮಾಡಿಸಿದ್ದ ಯುವತಿಯ ಸೋದರ ಮಾವ ರುದ್ರೇಶ್ ಕೂಡ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರುದ್ರೇಶ್ ದಾವಣಗೆರೆಯ ಆನೆಕೊಂಡದ ನಿವಾಸಿಯಾಗಿರ್ತಾರೆ. 4 ದಿನದ ಹಿಂದೆಯಷ್ಟೇ ಕುಮಾರ್ ಎಂಬಾತನ ಜೊತೆ ಹರೀಶ್ ಪತ್ನಿ ಓಡಿ ಹೋಗಿರ್ತಾಳೆ. ಇದರಿಂದ ಅವಮಾನ ತಾಳಲಾರದೆ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಯುವತಿಯ ಉಚ್ಚಾಟಕ್ಕೆ ಇಬ್ಬರ ಪ್ರಾಣ ಹೋಗಿದೆ ಅಂತ ಸಂಬಂಧಿಕರು ಆರೋಪ ಮಾಡಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಈಗಾಗಲೇ ದಾವಣಗೆರೆ ಗ್ರಾಮಾಂತರ ಪೊಲೀಸರ ಭೇಟಿ ಆಗಿ ಪರಿಶೀಲನೆ ಕೂಡ ನಡೆಸಿದೆ. ಈ ಸಂಬಂಧ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮದುವೆ ಆದ ಮೇಲೆ ಆಕೆ ಮಾಡಿದ ಮೋಸಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹುಡುಗನ ಮನೆಯವರು ಕೂಡ ಆಗ್ರಹಿಸಿದ್ದಾರೆ. ಈ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನೇ ಆಗಿರಬಹುದು, ಒಬ್ಬರ ಜೀವನದ ಜೊತೆ ಆಟ ಆಡುವ ಮುನ್ನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಕೆಗೆ ಮದುವೆ ಅವಶ್ಯಕತೆ ಇಲ್ಲ ಅಂದಿದ್ರೆ ಹೇಳ್ಬೋದಿತ್ತು. ಆದರೆ ಕೇವಲ ಮದುವೆ ಆಗಿ 45 ದಿನಕ್ಕೇನೆ ಲವರ್ ಜೊತೆ ಹೋಗಿ ಮಾನಕ್ಕೆ ಅಂಜಿ ಪಾಪ ಇತ್ತ ಹೊಸ ಮದುವೆ ಗಂಡು ಹಾಗೆ ಇವರಿಬ್ಬರಿಗೆ ಮದುವೆ ಮಾಡಿಸಿದಂತಹ ಬ್ರೋಕರ್ ಅಂದರೆ ಆ ಸೋದರ ಮಾವ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಿಜಕ್ಕೂ ಕೂಡ ಬೇಸರವನ್ನು ಉಂಟು ಮಾಡ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.